ನೋಡಿ ಇಷ್ಟು ಸಿಕ್ಕಿತ್ತು. ಕೊರೋನಾ ಕಾಯಿ ಅಂತ ಹೇಳ್ತಾರಲ್ಲ, ಕೆಲವರೆಲ್ಲ ಕೇಳಿದ್ರಿ ನನ್ನ ಹತ್ರ ರಂಬುಟಾನ್ ಇದರದೊಂದು ಮೆಮೊರಿ ಅಂತ ಗೊತ್ತುಂಟಾ. ಇದು ನಾವು ಹೈಸ್ಕೂಲಲ್ಲಿ ಇರುವಾಗ ಗಿಡ ಮಾಡಿದ್ದಾಯ್ತಾ, ನಿಮಗೆ ಗೊತ್ತು. ಇಷ್ಟು ಚಂದ ಮಲಗಿದ್ದಾಳೆ ಇವಳು ಮುದ್ದು. ಓಹೋ ಬೈರಿ ಕಜಿನ ಫ್ರೆಂಡ್. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತಾನೆ ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಅಲ್ಲಿಂದಲೇ ನನ್ನ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ಜುಲೈ 25ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲಿ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮಂಜುನಾಥ್ ಕಾಮತ್ ಅವರ ಬರ್ತ್ಡೇ ಅಂತ ಕಮೆಂಟ್ ಮಾಡಿದ್ದಾರೆ. ಮಂಜುನಾಥ್ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ನಿಮ್ಮದು ನಿಮ್ಮ ಫ್ಯಾಮಿಲಿಯಲ್ಲಿ ಕಸಿನ್ಸ್ ಇತ್ತು, ಮಕ್ಕಳದು ರಿಲೇಟಿವ್ಸ್ ಅದಾದ್ರೂ ಬರ್ತ್ಡೇ ಇದ್ದರೆ 2 ದಿವಸ ಮುಂಚೆ ಕಮೆಂಟಲ್ಲಿ ಹೆಸರು ಮತ್ತು ತಾರೀಖನ್ನು ಮೆನ್ಷನ್ ಮಾಡಿ, ನಾನು ಅದೇ ದಿವಸ ಬೆಳಗ್ಗೆ ವಿಶ್ ಮಾಡ್ತೇನೆ. ಇಷ್ಟು ಚಂದ ಮಲಗಿದ್ದಾಳೆ ಇವಳು ಮುದ್ದು. ತಡಿ ಬಾಯಿಲಿ, ನಂಗೆ ಗೊತ್ತುಂಟು ನೀನು ಬರ್ತಿ ಅಂತ. ತಂಗಿಯನ್ನು ಮಾತಾಡಿಸಿ ಸಾಕು, ನೀನು ಬರ್ತೀನಿ ನಂಗೆ ಗೊತ್ತುಂಟು. ಬಾ ಇಲ್ಲಿ ಮಲಗು ತಂಗಿ ಹತ್ರ. ತಪ್ಪಿ ನೋಡಿ ಅಲ್ಲಿ ಮಲಗಿದ್ದಾಳೆ ಕುഞ്ഞി. ಮಳೆಗೆ ಮಕ್ಕಳಿಗೆಲ್ಲ ರಜೆ, ಹಾಗೆ ಚಂದ ಮಲಗಿದ್ದಾರೆ ನೋಡಿ ಚುಬ್ಬಿಗಳು ಇಬ್ಬರು ನನ್ನ. ಓಹೋ ಬೈರಿ ಜೋರು ಗುರು ಮಾಡ್ತಿದ್ದಾನೆ. ಫುಲ್ಲು ಬಾಳೆ ಗಿಡ ನೆಡ್ತಿದ್ದಾರೆ, ಚಿಕ್ಕ ಚಿಕ್ಕದು ಇಲ್ಲಿ ಪೂರ್ತಿ ನೆಟ್ಟಿದ್ದಾರೆ. ಅಪ್ಪ ನೇಂದ್ರೆ ಬಾಳೆ ಗಿಡದ್ದು ಬುಡ ನೆಡ್ತಾ ಇದ್ದಾರೆ. ಹಾಗೆ ಹೇಗೂ ಬಿಸಿಲುಂಟಲ್ಲ ಅಂತ ಹೇಳಿ ಒಂದು ಸೈಡಿಗೆ 4 ಬುಡಕ್ಕೆ ಆಗುವಷ್ಟು ಹುಲ್ಲು ಹಿರಲಿಕ್ಕೆ ಹೇಳಿದರು. ಅದನ್ನು ಹಿರಿದಾಗಿ ದನಗಳಿಗೆ ಹಾಕುವ ಪ್ಲೇಸಲ್ಲಿ ಹೋಗಿ ಇಟ್ಟು ಬಂದೆ ಹುಲ್ಲು. ಮತ್ತು ಇನ್ನು ನೆಡಬೇಕಷ್ಟೇ ಅಪ್ಪ. ಮತ್ತು ಈಗ ಆಷಾಢದಲ್ಲಿ ನೆಡಬಾರ್ದು ಎಂತ ಅಂತ ನನಗೆ ಗೊತ್ತಿಲ್ಲ. ಕೆಲವರೆಲ್ಲ ಹೇಳ್ತಾರೆ ನೆಟ್ಟರೆ ಆಗೋದಿಲ್ಲ, ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ. ಮತ್ತು ಈಗ ಹೂವೆಲ್ಲ ಆಗೋದಿಲ್ಲ ನೋಡಿ, ಹಾಗೆ ರೀಸನ್ ಇರ್ಬೋದು, ನನಗೆ ಗೊತ್ತಿಲ್ಲ. ಅಪ್ಪ ಬಿಸಿಲು ಉಂಟು ಅಂತಾದರೆ ಕೆಲಸ ಮಾಡ್ತಾನೆ ಇರ್ತಾರೆ ಹಾಗೆ. ಮತ್ತು ಈಗ ಮಳೆಗಾಲದಲ್ಲಿ ಬಾಳೆ ಗಿಡ ಬುಡವನ್ನೆಲ್ಲ ನೆಟ್ಟರೆ ಬೇಸಿಗೆಲ್ಲ ಆಗುವಾಗ ಅದರಲ್ಲಿ ಫಲ ಸಿಗ್ತದೆ ಅಂತ ಹೇಳಿ ನೆಡೋದು. ಮತ್ತು ಬೇರೆಯವರ ನಂಬಿಕೆ ಹೇಗೆ ಉಂಟು ಅಂತ ನನಗೆ ಗೊತ್ತಿಲ್ಲ. ಜೋರು ಮಳೆ ಆಯಿತಾ, ಈಗ ಸ್ವಲ್ಪ ಬಿಟ್ಟಿತ್ತು. ಹಾಗೆ ನಾನೀಗ ರಂಬುಟಾನ್ ಕೊಯ್ಲಿಕ್ಕೆ ಹೋಗ್ತಿದ್ದೇನೆ. ರಂಬುಟಾನ್ ಸೀಸನ್ ಮುಗಿತಾ ಬಂತು, ಆದರೆ ನಮ್ಮ ಮನೆಯಲ್ಲಿ ಈಗ ಉಂಟಾಯ್ತಾ ಅಂದರೆ ಸುಮಾರಿಲ್ಲ, ಸ್ವಲ್ಪ ಉಂಟು. ಹಾಗೆ ನಿನ್ನೆ ಅಪ್ಪನ ಹತ್ರ ಒಂದು ಕೊಕ್ಕೆ ರೆಡಿ ಮಾಡಿ ಕೊಡಲಿಕ್ಕೆ ಹೇಳಿ ಕೊಕ್ಕೆ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದು ತುಂಬ ಹೈಟಲ್ಲಿ ಉಂಟು. ಹಾಗೆ ಕೊಯ್ಯುವ ಬನ್ನಿ, ಎಷ್ಟು ಸಿಗ್ತದೆ ಅಂತ ನೋಡುವ. ಜಾಸ್ತಿ ಸಿಕ್ಕಿದರೆ ಇವರಿಗೆ ಎತ್ತಿಡಬೇಕು, ಮತ್ತು ಹೇಗೆ ಉಂಟು ಅಂತ ನೋಡಬೇಕಷ್ಟೇ, ಒಳ್ಳೇದು ಉಂಟಾ ಇಲ್ವಾ ಅಂತ. ಬನ್ನಿ.
ನೋಡಿ ಇಷ್ಟು ಸಿಕ್ಕಿತ್ತು. ಕೊರೋನಾ ಕಾಯಿ ಅಂತ ಹೇಳ್ತಾರಲ್ಲ, ಕೆಲವರೆಲ್ಲ ಕೇಳಿದ್ರಿ ನನ್ನ ಹತ್ರ ರಂಬುಟಾನ್ ಎಲ್ಲಿ ಸಿಗ್ತದೆ ಅಂತ. ನಿಮಗೆ ಗಿಡ ಬೇಕಂದರೆ ನರ್ಸರಿಯಲ್ಲಿ ಸಿಗ್ತದೆ ಆಯಿತಾ, 350 ರೂಪಾಯಿ ಎಲ್ಲ ಉಂಟು ಗಿಡಕ್ಕೆ. ಆಮೇಲೆ ಈಗ ಸುಬ್ರಹ್ಮಣ್ಯ ಟು ನೀವು ಧರ್ಮಸ್ಥಳ ಯಾರಾದರೂ ಹೋಗುವವರಿದ್ದರೆ ನಿಮಗೆ ರೋಡ್ ಸೈಡ್ ಸುಮಾರು ಜನ ಸಿಗ್ತಾರೆ ಸೇಲ್ ಮಾಡುವವರು. ಹೇಗೆ ಕ್ರಾಯ್ ಅಂತ ಗೊತ್ತಿಲ್ಲ, ಮೊನ್ನೆ ಒಂದು ವಿಡಿಯೋ ನೋಡಿದ್ದೆ, ಅದರಲ್ಲಿ 250 ರೂಪಾಯಿ ಅಂತ ಕೆಜಿಗೆ ಸೇಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಗಿಡ ಮಾಡಿದರೆ ನಿಮಗೆ ನರ್ಸರಿಯಿಂದ ತಂದು ಮಾಡಿದರೆ 2.5-3 ವರ್ಷದಲ್ಲಿ ಹಣ್ಣು ಸಿಗ್ತದೆ. ಬೀಜ ಹಾಕಿ ಮಾಡೋದ್ರಲ್ಲಿ ಒಂದು 8-9 ವರ್ಷ ಹಿಡಿತದೆ ಆಯಿತಾ. ಹಾಗಾಗಿ ಅದು ಸ್ವಲ್ಪ ಲೇಟ್ ಪ್ರೊಸೆಸ್. ಅದಕ್ಕೆಲ್ಲರೂ ಕೂಡ ನರ್ಸರಿ ಗಿಡಕ್ಕೆ ಸುಮಾರು ಜನ ಡಿಪೆಂಡ್ ಆಗಿದ್ದಾರೆ. ಇದು ಈ ವರ್ಷದ ಕೊನೆಯ ಹಣ್ಣು ಅಂತ ಹೇಳ್ಬೋದು. ಹಾಗೆ ನೋಡಿ, ಇದರದೊಂದು ಮೆಮೊರಿ ಅಂತ ಗೊತ್ತುಂಟಾ. ಇದು ನಾವು ಹೈಸ್ಕೂಲಲ್ಲಿರುವಾಗ ಗಿಡ ಮಾಡಿದ್ದಾಯ್ತಾ. ನಿಮಗೆ ಗೊತ್ತಿರ್ಬೋದು, ನಾನು 2015ರಲ್ಲಿ 10ನೇ ಕ್ಲಾಸು. 2014ರಲ್ಲಿ ನನಗೆ ಮತ್ತು ಪುಚ್ಚಕ್ಕನಿಗೊಬ್ಬರು ಹಣ್ಣಿನ ಅಂಗಡಿಯವರು ಪರಿಚಯ ಇದ್ದರು. ಹೇಗಂದರೆ ನಮ್ಮ ಮನೆಯಲ್ಲಿ ಆಗೋ ಕೆಲವು ಹಣ್ಣನ್ನು ನಾವು ಅಲ್ಲಿ ಕೊಡ್ತಿದ್ವಿ. ನಮ್ಮಲ್ಲಿ ಸುಮಾರಷ್ಟು ಪೇರಳೆ ಆಗ್ತಾಯಿತ್ತಾಯ್ತಾ. ನಾವು ಅದನ್ನು ಹೋಗಿ ಅಲ್ಲಿ ಕೊಟ್ಟು ಅದರಿಂದ ಸಿಗುವ ಹಣವನ್ನು ನಾವು ಬುಕ್ಕಿಗೆ ಮತ್ತು ನಮಗೆ ಬೇಕಾದ ಪಾಕೆಟ್ ಮನಿಗೆ ಯೂಸ್ ಮಾಡ್ತಿದ್ವಿ. ನಾವೇ ಸೇಲ್ ಮಾಡೋದು, ನಮಗೆ ಸಿಕ್ಕ ಹಣವನ್ನು ನಾವೇ ಉಪಯೋಗ ಮಾಡುವಂಥದ್ದು. ಹಾಗೆ ಮಾಡ್ತಿದ್ದೆವು. ಅವರು ನಮಗೆ ಫ್ರೂಟನ್ನು ಕೊಟ್ಟಿದ್ದರು ತಿನ್ನಲಿಕ್ಕೆ, ಹಣಕ್ಕೆ ಅಲ್ಲ ತಿನ್ನಲಿಕ್ಕೆ ಕೊಟ್ಟಿದ್ದರು. ಅದನ್ನು ಪುಚ್ಚಕ್ಕ ಬಂದು ಗಿಡ ಮಾಡಿದ್ದು. ಅದೊಂದು ಸಣ್ಣ ಪಾಟಲ್ಲಿತ್ತು, 1 ವರ್ಷ ತನಕ ಇತ್ತು. ಅದನ್ನು ಅಪ್ಪ ಮತ್ತು ಅಲ್ಲಿ ಹೋಗಿ ನೆಟ್ಟದ್ದು. ಅದರ ಮೇಲೆ ಅದು ಫ್ರೂಟು ಇದು ಗಿಡ ಆಯ್ತಾಯ್ತಾ. ಸುಮಾರು ದೊಡ್ಡ ಗಿಡ ಆಯಿತು. ಆಗ ನಮಗೆ ಮನೆಗೆ ಬಂದವರು ಕೆಲವರಷ್ಟು ಹೇಗೆ ಹೇಳಿದ್ರು ಅಂದರೆ, ಅದು ಗಂಡು ಮರ, ಅದರಲ್ಲಿ ಇಷ್ಟು ಸಮಯ ಆಗಲಿಲ್ಲ ಅಂದರೆ ಇನ್ನೂ ಆಗೋದಿಲ್ಲ, ಅದನ್ನು ನೀವು ಕಡಿಸೋದು ಒಳ್ಳೆಯದು ಅಂತ ಹೇಳಿದರು. ಇನ್ನು ಕೆಲವರು ಎಂತ ಹೇಳಿದ್ರು ಅಂದರೆ, ಅದಕ್ಕೆ ಪರಾಗಸ್ಪರ್ಶ ಆಗಲಿಕ್ಕೆ ಇನ್ನೊಂದು ಗಿಡ ಬೇಕಾಗ್ತದೆ, ಇನ್ನೊಂದು ಹೂವಿನಿಂದ ಇನ್ನೊಂದು ಹೂವಿಗೆ ಪರಾಗಸ್ಪರ್ಶ ಆಗಿ ಅದರಲ್ಲಿ ಕಾಯಿ ಆಗುವಂಥದ್ದು ಕೂಡ ಹೇಳಿದರು. ಆಗೂ ಕೂಡ ನಮಗೆ ಬೇಜಾರಾಯಿತು, ಇಷ್ಟು ವರ್ಷ ಕಾದು ಇನ್ನೂ ಕೂಡ ಆಗಲಿಲ್ಲಲ್ಲ ಅಂತ. ಕಳೆದ ವರ್ಷದಿಂದ ಅದರಲ್ಲಿ ಆಗಲಿಕ್ಕೆ ಶುರುವಾಯಿತು. ಕೆಲವೆಲ್ಲ ಸುಳ್ಳುಗಳನ್ನು ನಾವು ನಂಬಲಿಕ್ಕೆ ಹೋಗಿದ್ವಿ, ನಮಗೆ ಫ್ರೂಟ್ ಸಿಗ್ತಿರಲಿಲ್ಲ. ಇನ್ನು ಕೆಲವು ನಮಗೆಲ್ಲ ಸಜೆಷನ್ ಕೊಟ್ಟರಲ್ಲ, ಅವರು ಅಷ್ಟು ವರ್ಷದಿಂದ ಸಜೆಷನ್ ಕೊಟ್ಟರು, ಒಂದು ಗಿಡ ಸಹ ಮಾಡಲಿಲ್ಲ. ನಮ್ಮಲ್ಲಿ ಇರುವ ಗಿಡದಲ್ಲಿ ಫ್ರೂಟ್ ಆಗ್ತಾ ಉಂಟು, ನಾವು ತಿಂತಾ ಇದ್ದೇವೆ. ಮತ್ತೇನೆಂದರೆ, ನಾವು ಅವ್ರದ್ದು ಮಾತೆಲ್ಲ ಕೇಳಿ ಕಡಿಸಿದರೆ ನಮಗೆ ಫ್ರೂಟ್ ಕೂಡ ಸಿಗ್ತಿರಲಿಲ್ಲ ತಿನ್ನಲಿಕ್ಕೆ. ಹಾಗಾಗಿ ಏನಾದರೂ ದೇವರು ನಮಗೆ ಕೊಡ್ತಾನೆ ಅಂತ ಮುಂಚೆನೇ ಡಿಸೈಡ್ ಮಾಡಿದರೆ ಸುಮಾರು ಸಮಯ ಹಿಡಿದ್ರೂ ತೊಂದರೆ ಎಲ್ಲ ನಮಗೆ ಕೊಡ್ತಾನೆ ಅಂತ ಹೇಳೋದಕ್ಕೆ ಇದೆ ಪ್ರೂಫು. ಸೊ ನೋಡಿ, ಹೇಗೆ ನೋಡಿ ಎಂತೆಲ್ಲ ಬರ್ತದೆ. ನನ್ನ ಕಾಲಾಡಿಯಿಂದಲೇ ಪಾಸಾಗಿದೆ ಆಯಿತಾ. ಇವ ನೋಡ್ತಾ ಇದ್ದಾನೆ, ನಾನು ಅಂದ್ಕೊಳ್ಳೋದು ಎಂತ ಹಿಡಿತಿದ್ದಾನೆ ಅಂತ. ನೋಡಿ, ಅಪರೂಪಕ್ಕೆ ನನ್ನ ವ್ಲಾಗಲ್ಲಿ ಇವತ್ತು ನೆಂಟರಿದ್ದಾರೆ ನೋಡಿ, ಎಷ್ಟು ಚಂದ ಉಂಟಲ್ಲ. ವಿಷ ಅಂತ ಇದು, ಈ ಬೆಕ್ಕುಗಳಿಗೊಂದು ಆಟ ಆಡಲಿಕ್ಕೆ ಸಿಕ್ಕಿದೆ. ಕಜ್ಜು, ನಿಮಗೆ ಬೇರೆ ಎಂತ ಸಿಗಲಿಲ್ವಾ? ಕಜ್ಜು, ನಿನ್ನ ಯಶೋಧ ಆಂಟಿ ನೋಡಿದರೆ ಉಂಟಲ್ಲ ಎಂತ ಹೇಳ್ಬೋದು ನಿಮಗೆ. ಕಜ್ಜು ಎಂತ ಮಾಡ್ತಿದ್ದಾನೆ ಅಂತ ಅವರಿಗೆ ಗೊತ್ತಾದರೆ ಅದು ಸಹ ಇದರೊಟ್ಟಿಗೆ ಕೊಂಬಚೇಳೊಟ್ಟಿಗೆ ಆಟಾಡ್ತಿದ್ದಾನೆ ಅಂತ. ಆಗ ದಿನ ಬ್ಯಾಟಿಂಗ್ ಮಾಡ್ತಿದ್ದಾನೆ. ನೋಡಿದರೆ ಇದು